ನಮಸ್ಕಾರ ವೀಕ್ಷಕರೇ, ರಾಶಿ ವಿಶೇಷ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನೀವು ತುಂಬ ಸೂಕ್ಷ್ಮ ಸ್ವಭಾವದವರು, ಬೇರೆಯವರ ನೋವನ್ನು ಅರ್ಥ ಮಾಡಿಕೊಳ್ಳುವವರು ಮತ್ತು ಕನಸುಗಳ ಲೋಕದಲ್ಲಿ ವಿವರಿಸುವವರಾಗಿದ್ದರೆ ನೀವು ಮೀನರಾಶಿಯವರಾಗಿರಬಹುದು. ಸಾಮಾನ್ಯವಾಗಿ ಮೀನರಾಶಿಯವರನ್ನು ತುಂಬ ಭಾವನಾತ್ಮಕರು ಅಂತ ಅಂದುಕೊಳ್ತಾರೆ. ಆದರೆ ಅವರೊಳಗೆ ಅಡಗಿರುವ ದೊಡ್ಡ ಶಕ್ತಿ ಮತ್ತು ಸಾಮರ್ಥ್ಯದ ಬಗ್ಗೆ ನಿಮಗೆ ಗೊತ್ತಾ? ಇವತ್ತಿನ ನಮ್ಮ ವಿಡಿಯೋದಲ್ಲಿ ಮೀನರಾಶಿಯವರು ಯಾಕೆ ಇಷ್ಟು ಶಕ್ತಿಶಾಲಿಗಳು, ಅವರ ಯಾವ ಗುಣಗಳು ಅವರನ್ನು ಬಲಿಷ್ಠರನ್ನಾಗಿ ಮಾಡುತ್ತವೆ ಮತ್ತು ಅವರ ಈ ಶಕ್ತಿಗಳನ್ನು ಹೇಗೆ ಇನ್ನಷ್ಟು ಹೆಚ್ಚಿಸಿಕೊಳ್ಳಬಹುದು ಅಂತ ಸರಳವಾಗಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏಕೆ ಅಂದರೆ ಮುಂದೆ ಬರೋ ದಿನಗಳಲ್ಲಿ ಇನ್ನೂ ಒಳ್ಳೆಯ ವಿಚಾರದ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲನೆಯದಾಗಿ ಮೀನರಾಶಿಯವರ ಸ್ವಭಾವ ಹೇಗಿರುತ್ತೆ ಅಂತ ನೋಡೋಣ. ಮೀನರಾಶಿಯವರು ಜಲತತ್ವದವರು, ಗುರುಗ್ರಹದ ಪ್ರಭಾವ ಇರುವವರು. ಇವರು ತುಂಬ ಸೂಕ್ಷ್ಮ ಮನಸ್ಸಿನವರು, ಸಹಾನುಭೂತಿಯುಳ್ಳವರು ಮತ್ತು ಕಲಾತ್ಮಕ ಗುಣ ಇರುವವರಾಗಿರ್ತಾರೆ. ಇವರು ಬೇರೆಯವರ ಭಾವನೆಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಸಹಾಯ ಮಾಡಲು ಸದಾ ಸಿದ್ಧರಿರುತ್ತಾರೆ. ಇವರು ಕನಸುಗಾರರು ಮತ್ತು ಆಧ್ಯಾತ್ಮಿಕ ವಿಚಾರಗಳಲ್ಲಿ ಆಸಕ್ತಿ ಇರುತ್ತದೆ. ಆದರೆ ಈ ಗುಣಗಳ ಜೊತೆ ಕೆಲವೊಮ್ಮೆ ಇವರು ಅತಿಯಾಗಿ ಭಾವನಾತ್ಮಕರು, ವಾಸ್ತವದಿಂದ ದೂರವಿರುವವರು ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಕಷ್ಟಪಡುವವರಾಗಿರ್ತಾರೆ. ಆದರೆ ಇವರ ಈ ಸೂಕ್ಷ್ಮತೆಯೇ ಇವರ ದೊಡ್ಡ ಶಕ್ತಿ. ಅದು ಹೇಗೆ ಅಂತ ಈಗ ನೋಡೋಣ. ನಿಮ್ಮ ದೊಡ್ಡ ಶಕ್ತಿ ಎಂದರೆ ನಿಮ್ಮ ಭಾವನಾತ್ಮಕ ಆಳ ಮತ್ತು ಸಹಾನುಭೂತಿ. ನೀವು ಬೇರೆಯವರ ನೋವನ್ನು ನಿಮ್ಮ ನೋವಿನಂತೆ ಅರ್ಥ ಮಾಡಿಕೊಳ್ಳುತ್ತೀರಿ. ಇದು ನಿಮ್ಮನ್ನು ಉತ್ತಮ ಸ್ನೇಹಿತರು, ಸಲಹೆಗಾರರು ಮತ್ತು ನಾಯಕನರಕ್ಕೆ ಮಾಡುತ್ತೆ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಲು ನೀವು ಸದಾ ಮುಂದಿರುತ್ತೀರಿ. ಈ ಗುಣದಿಂದಲೇ ಜನರು ನಿಮ್ಮನ್ನು ನಂಬುತ್ತಾರೆ ಮತ್ತು ನಿಮ್ಮ ಹತ್ತಿರ ಬರುತ್ತಾರೆ. ಇದು ನಿಮ್ಮನ್ನು ಮಾನಸಿಕವಾಗಿ ತುಂಬ ಬಲಿಷ್ಠರನ್ನಾಗಿ ಮಾಡುತ್ತೆ. ನಿಮ್ಮ ಅಂತಃಪ್ರಜ್ಞೆ ಅಂದರೆ ಇಂಟ್ಯೂಷನ್ ತುಂಬ ಪ್ರಬಲವಾಗಿರುತ್ತೆ. ನಿಮಗೆ ಕೆಲವೊಮ್ಮೆ ಮುಂದೆ ಏನಾಗುತ್ತೆ ಅಂತ ಮೊದಲೇ ಗೊತ್ತಾಗದಂತೆ ಅನಿಸಬಹುದು. ಇದು ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸುತ್ತೆ ಮತ್ತು ತಪ್ಪುಗಳ ನಿರ್ಧಾರಗಳನ್ನು ತೆಗೆದುಕೊಳ್ಳದಂತೆ ತಡೆಯುತ್ತೆ. ನಿಮ್ಮ ಈ ಬುದ್ಧಿವಂತಿಕೆ ಮತ್ತು ದೂರದೃಷ್ಟಿ ನಿಮ್ಮನ್ನು ಬೇರೆಯವರಿಗಿಂತ ಒಂದು ಹೆಜ್ಜೆ ಮುಂದೆ ಇಡುತ್ತೆ. ಇದು ನಿಮ್ಮ ಜೀವನದ ಸವಾಲುಗಳನ್ನು ಸುಲಭವಾಗಿ ಎದುರಿಸಲು ಸಹಾಯ ಮಾಡುತ್ತೆ. ಮೀನರಾಶಿಯವರು ತುಂಬ ಸೂಕ್ಷ್ಮ ಸ್ವಭಾವದವರು, ಆದರೂ ಅಷ್ಟೇ ಹೊಂದಾಣಿಕೆ ಮಾಡಿಕೊಳ್ಳುವವರು ಮತ್ತು ಕಷ್ಟಗಳಿಂದ ಚೇತರಿಸಿಕೊಳ್ಳುವವರು. ಎಷ್ಟೇ ಕಷ್ಟಗಳು ಬಂದರೂ ಅವರು ಅದರಿಂದ ಹೊರಬರಲು ದಾರಿ ಕಂಡುಕೊಳ್ಳುತ್ತಾರೆ. ನೀರು ಹೇಗೆ ಯಾವುದೇ ಆಕಾರಕ್ಕೆ ಹೊಂದಿಕೊಳ್ಳುತ್ತೋ ಹಾಗೆಯೇ ನೀವು ಯಾವುದೇ ಪರಿಸ್ಥಿತಿಗೆ ಹೊಂದಿಕೊಂಡು ಮುನ್ನಡೆಯುತ್ತೀರಿ. ಇದು ನಿಮ್ಮನ್ನು ಅಸಾಧಾರಣವಾಗಿ ಬಲಿಷ್ಠರನ್ನಾಗಿ ಮಾಡುತ್ತೆ. ನಿಮ್ಮ ಕಲಾತ್ಮಕ ಮತ್ತು ಸೃಜನಶೀಲ ಗುಣಗಳು ನಿಮ್ಮ ದೊಡ್ಡ ಶಕ್ತಿ. ನೀವು ಸಂಗೀತ, ಕಲೆ, ಬರವಣಿಗೆ ಅಥವಾ ಬೇರೆ ಯಾವುದೇ ಸೃಜನಶೀಲ ಕ್ಷೇತ್ರದಲ್ಲಿ ಅದ್ಭುತ ಸಾಧನೆ ಮಾಡಬಹುದು. ನಿಮ್ಮ ಕಲ್ಪನಾ ಶಕ್ತಿ ನಿಮ್ಮನ್ನು ಹೊಸ ಆಲೋಚನೆಗಳ ಕಡೆಗೆ ಕರೆದೊಯ್ಯುತ್ತೆ ಮತ್ತು ಸಮಸ್ಯೆಗಳಿಗೆ ವಿಭಿನ್ನ ಪರಿಹಾರಗಳನ್ನು ಕಂಡುಕೊಳ್ಳಲು ಸಹಾಯ ಮಾಡುತ್ತೆ. ಇದು ನಿಮ್ಮ ಜೀವನಕ್ಕೆ ಬಣ್ಣ ಮತ್ತು ಸಂತೋಷವನ್ನು ತರುತ್ತೆ. ಮೀನರಾಶಿಯವರಿಗೆ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಹೆಚ್ಚು ಆಸಕ್ತಿ ಇರುತ್ತದೆ. ಇದು ಅವರಿಗೆ ಆಂತರಿಕ ಶಕ್ತಿ ಮತ್ತು ನೆಮ್ಮದಿಯನ್ನು ನೀಡುತ್ತೆ. ಹೊರಗಿನ ಪ್ರಪಂಚದಲ್ಲಿ ಏನೇ ಗೊಂದಲಗಳಿದ್ದರೂ ನಿಮ್ಮೊಳಗಿನ ಶಾಂತಿ ನಿಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತೆ. ಈ ಆಧ್ಯಾತ್ಮಿಕ ಸಂಪರ್ಕ ನಿಮ್ಮನ್ನು ಸದಾ ಸಕಾರಾತ್ಮಕವಾಗಿ ಇರಲು ಪ್ರೇರೇಪಿಸುತ್ತೆ. ಮೀನರಾಶಿಯವರೇ, ನಿಮ್ಮ ಈ ಶಕ್ತಿಗಳನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಲು ಮತ್ತು ಜೀವನದಲ್ಲಿ ಯಶಸ್ಸು ಪಡೆಯಲು ಕೆಲವು ಸರಳ ಸಲಹೆಗಳನ್ನು ಹೇಳುತ್ತೇನೆ. ಮೊದಲನೆಯದು, ನಿಮ್ಮ ಅಂತಃಪ್ರಜ್ಞೆಯನ್ನು ನಂಬಿ. ನಿಮ್ಮ ಮನಸ್ಸು ಹೇಳುವುದನ್ನು ಕೇಳಿ. ಅದು ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸುತ್ತೆ. ಸೃಜನಶೀಲತೆಯನ್ನು ಬಳಸಿಕೊಳ್ಳಿ. ಕಲೆ, ಸಂಗೀತ, ಬರವಣಿಗೆಯಂತಹ ನಿಮ್ಮ ಆಸಕ್ತಿಗಳನ್ನು ಬೆಳೆಸಿಕೊಳ್ಳಿ. ಇದು ನಿಮಗೆ ಸಂತೋಷ ನೀಡುತ್ತೆ. ಭಾವನೆಗಳನ್ನು ನಿರ್ವಹಿಸಿ. ಅತಿಯಾದ ಭಾವನಾತ್ಮಕತೆಯಿಂದ ದೂರವಿರಲು ಧ್ಯಾನ ಅಥವಾ ಯೋಗ ಮಾಡಿ. ನಿಮ್ಮ ಭಾವನೆಗಳನ್ನು ಆರೋಗ್ಯಕರ ರೀತಿಯಲ್ಲಿ ವ್ಯಕ್ತಪಡಿಸಿ. ಸಹಾಯ ಮಾಡಲು ಹಿಂಜರಿಯಬೇಡಿ. ನಿಮ್ಮ ಸಹಾನುಭೂತಿಯ ಗುಣವನ್ನು ಬಳಸಿ. ಬೇರೆಯವರಿಗೆ ಸಹಾಯ ಮಾಡಿ. ಇದು ನಿಮಗೆ ಹೆಚ್ಚು ಸಂತೋಷವನ್ನು ನೀಡುತ್ತೆ. ಹಾಗೂ ಗುರು ಪ್ರಾರ್ಥನೆ ಮಾಡಿ.
ಗುರುಗ್ರಹದ ಪ್ರಭಾವ ಹೆಚ್ಚಿಸಲು ಪ್ರತಿದಿನ ವಿಷ್ಣು ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ ಹಳದಿ ಬಣ್ಣದ ವಸ್ತ್ರಗಳನ್ನು ದಾನ ಮಾಡಿ. ನೋಡಿದ್ರಲ್ಲ ಮೀನರಾಶಿಯವರೇ, ನಿಮ್ಮ ಸೂಕ್ಷ್ಮ ಸ್ವಭಾವದ ಹಿಂದೆ ಎಂತಹ ದೊಡ್ಡ ಶಕ್ತಿ ಅಡಗಿದೆ ಅಂತ. ನಿಮ್ಮ ಭಾವನಾತ್ಮಕ ಆಳ, ಅಂತಃಪ್ರಜ್ಞೆ, ಹೊಂದಾಣಿಕೆಗೆ ಮತ್ತು ಸೃಜನಶೀಲತೆಯೇ ನಿಮ್ಮನ್ನು ನಿಜವಾದ ಶಕ್ತಿಶಾಲಿಗಳನ್ನಾಗಿ ಮಾಡುತ್ತೆ. ನಿಮ್ಮ ಈ ಗುಣಗಳನ್ನು ಸರಿಯಾಗಿ ಬಳಸಿಕೊಂಡರೆ ನಿಮ್ಮ ಜೀವನದಲ್ಲಿ ಅದ್ಭುತಗಳನ್ನು ಸಾಧಿಸಬಹುದು. ಯಾವುದೇ ಸವಾಲು ಬಂದರೂ ನಿಮ್ಮೊಳಗಿನ ಶಕ್ತಿಯನ್ನು ನಂಬಿ ಮುನ್ನಡೆಯಿರಿ. ಈ ವಿಡಿಯೋ ನಿಮಗೆ ಸಹಾಯ ಮಾಡದೆ ಅಂತ ಅಂದುಕೊಳ್ಳುತ್ತೇನೆ. ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದ ಜೊತೆ ಹಂಚಿಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.